ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಅಮಾಯಕನ ಮೇಲೆ ಹಲ್ಲೆ ಮಾಡಿದ್ದು ದಿಟ್ಟಿಸಿ ನೋಡಿದ್ದಕ್ಕಾಗಿಯೇ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದ್ರೆ ಇದು ನಾಗರಿಕ ಪರಿಸ್ಥಿತಿ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಮುಖಂಡರಾದ ಅವಣ್ಣ ಮ್ಯಾಕೇರಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಗೃಹ ಸಚಿವರು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರ ಅಂತಾರಾಷ್ಟ್ರೀಯ ಬಗ್ಗೆ ಮಾತನಾಡ್ತಿದ್ದಾರೆ. ಜಿಲ್ಲೆಯ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದರ ಬಗ್ಗೆ ಅವರು ಮಾತನಾಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ, ಏಕೆಂದರೆ ಅವರು ರೌಡಿಗಳು ಆಗುವ ಸಲುವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿಸಿದರು. ಜೈಲಿಗೆ ಹೋಗಿ ಬಂದರೆ ಪ್ರತಿಷ್ಠತೆ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಕ್ರೈಮ್ ನಡೆಯುತ್ತಿದೆ. ಗಾಂಜಾ ಸೇವನೆ ಸೇರಿದಂತೆ ಅನೇಕ ಅನೈತಿಕ ಚಟುವಟಿಕೆಗಳು ಎಲ್ಲೆ ಮೂರಿ ಹೋಗಿವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕೆಂದು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಎಂಬುದೇ ತಿಳಿಯುತ್ತಿಲ್ಲ. ಜಿಲ್ಲೆ ಬಿಟ್ಟು ರಾಜ್ಯ ಅಂತಾರಾಜ್ಯ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬಗ್ಗೆ ಮಾತನಾಡ್ತಿದ್ದಾರೆ. ಜಿಲ್ಲೆಯ ಕಡೆ ಗಮನವನ್ನು ಕೊಡಬೇಕು ಎಂದು ತಿಳಿಸಿದರು. ಅವನ ಮೇಲೆ ಕೊಲೆ ಮಾಡುವ ಪ್ರಯತ್ನ ಮಾಡಿ ವಿಫಲರಾಗಿದ್ದರಿಂದ ಅವನು ಇವತ್ತ ಸಾವು ಬದುಕಿನ ಜೊತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯುನೈಟೆಡ್ ಆಸ್ಪತ್ರೆಯಲ್ಲಿ ಈ ಒಂದು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲ ಸಮಾಜ ಮುಖಂಡರು ಸೇರಿಕೊಂಡು ಹೋದಾಗ ಅವನ ಸ್ಥಿತಿ ಭಾಳ ಚಿಂತಾಜನಕ ಇರುವುದರಿಂದ ಈಗ ತಾನೇ ನಮ್ಮ ಬೂದಿಯವರು ಹೇಳ್ದಂಗೆ ಆ ಒಂದು ಬಡ ವ್ಯಕ್ತಿಗೆ ಇವತ್ತು ಸರ್ಕಾರ ಸ್ಪಂದಿಸಬೇಕಾಗಿದೆ. ಸುಮಾರು 10 ಲಕ್ಷವರೆಗೆ ಅದು ಖರ್ಚು ವೆಚ್ಚ ಬರ್ತದಂತೇಳಿ ಡಾಕ್ಟ್ರು ಹೇಳಿದ್ದಾರೆ. ಆದ್ದರಿಂದ ಆ ವ್ಯಕ್ತಿಗೆ ಇವತ್ತಿನ ದಿವಸ ಆರೋಗ್ಯದ ದೃಷ್ಟಿಯಿಂದ ಉನ್ನತವಾದಂಥ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಅವನೊಬ್ಬ ಅಮಾಯಕ, ನಾವು ಕೂಡ ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಕೇವಲ ದಿಟ್ಟಿಸಿ ನೋಡಿದ್ದಕ್ಕಾಗಿ ಇವತ್ತಿನ ದಿವಸ ಈ ರೀತಿಯಾದಂಥ ಯುವಕರು ಭಯಾನಕ ರೀತಿಯಲ್ಲಿ ಇವತ್ತಿನ ದಿವಸ ಬೆನ್ನಟ್ಟಿ ಇವತ್ತು ಕಬ್ಬು ಕಡ್ದಂಗೆ ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ಕಡಿತಾರಂದ್ರೆ ಇವತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಇದೆ. ಆ ವಿಡಿಯೋ ನೋಡಿದ್ರೆ ನಿಜವಾಗಲೂ ಕೂಡ ಭಾಳ ದುಃಖ ಆಗ್ತದೆ. ನಾವೇನು ನಮ್ಮ ರಾಜ್ಯದಲ್ಲಿದ್ದೀವೋ ಅಥವಾ ಬೇರೆ ದೇಶದಲ್ಲಿದ್ದೀವಿ ಅನ್ನುವಂಥ ಒಂದು ಭಯಾನಕವಾದಂಥ ಸ್ಥಿತಿ ನಮ್ಗೆ ಅರ್ಥ ಆಗ್ತದೆ. ಒಟ್ಟಿನಾಗೆ ಹೇಳಬೇಕಪ್ಪ ಅಂದ್ರೆ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಕಲಬುರಗಿಯಲ್ಲಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಯದ. ಮತ್ತೊಂದು ವಿಷಯ ತಮಗೆ ಹೇಳ್ಬೇಕಪ್ಪ ಅಂದ್ರೆ ಇವೆಲ್ಲ ಕ್ರೈಮ್ ಯಾಕೆ ಅನ್ಲಕತ್ತವ ಅಂದ್ರೆ ಟೀನೇಜ್ ಇರ್ರಿಸ್ಪೆಕ್ಟಿವ್ ಆಫ್ ಕಾಸ್ಟ್ 18-20 ವರ್ಷದ ಹುಡುಗರು ಅವ್ರು ಯಾಕೆ ಹೊಡೆದಾರ ಅಂತ ನಾ ಕೇಳ್ದ. ಅವ್ರು ಹೇಳಿದ್ರು ರೌಡಿ ಆಗೋ ಸಲೇ ಹೊಡೆದಾರಂತ, ಬೇರೆ ಏನೂ ಇಲ್ಲ. ಅದು ಸಿಂಪಲ್. ರೌಡಿ ಅಂದ್ರೆ ಡಾನ್ ಆಗೋ ಸಲಗೆ. ಅಂದರೆ ಎಷ್ಟು ಮಕ್ಕಳ ಬಲ್ಲಿ ಮೆಂಟಲಿಟಿ ಪ್ರವರ್ತನೆ ಚೇಂಜ್ ಆಗ್ಯದ. ಅವ ಜೈಲಿಗೆ ಹೋಗಿ ಬಂದ ಬಳಕ ಅವನದು ಹುಟ್ಟು ಹಬ್ಬ ಆಚರಣೆ ಮಾಡ್ಕೋಬೇಕು, ಅವನಿಗೆ ಎಲ್ಲರೂ ಗೌರವ ಕೊಡಬೇಕು, ಆ ರೀತಿ ನೋಡ್ಕೋಬೇಕಂತ. ಈ ರೀತಿ ಮನೋಭಾವನೆ ಮಕ್ಕಳಲ್ಲಿ ಇವತ್ತಿನ ದಿವಸ ಆಗ್ತಾ ಇರೋದು ಅತ್ಯಂತ ಶೋಚನೀಯ ಸಂಗತಿ. ಈ ಒಂದು 4 ದಿವಸ ಹಿಂದೆ ಚೌಡಾಪುರದಲ್ಲಿ ಅವ್ರ ಮಕ್ಕಳೇ ತಂದೆ ಹೊಡೆದಾರ, ಅವ್ರ ಕಾಕಾಯಿ ಹೊಡೆದಾರ. ಏನು ಸಮಸ್ಯೆನೇ ಇಲ್ಲ. ಅವರು ಪಂಕ್ಚರ್ ತೆಗೆಯಂಥ ಹುಡುಗರು ಅವ್ರ ಅವ್ರ ಕಾಕಾಯಿ ಹೊಡೆದಾರ. ಸಣ್ಣ ಒಂದು ರೊಕ್ಕದ ವಿಷಯದ ಕಾಲಾಗ, ಯಾಕಂದ್ರೆ ಡಾನ್ ಆಗಬೇಕು. ಅದಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೇವಲ ಬರೇ ಅಫಜಲ್ಪುರಕ್ಕೆ ಒಂದಕ್ಕೆ ಸೀಮಿತ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯುವಕರು ಗಾಂಜಾ ನಿಷೇಧಾಗಿ ಹೊಡೆದಾರೆ. ನೀನು ನೋಡಿದ್ದು ಆ ಸಿಗರೇಟ್ ಇರ್ತದೆ, ಉದ್ದು ಸಿಗರೇಟ್ ಇದು ತೆಗಿತಾರೆ, ಒಳಗೆ ಗಾಂಜಾ ಹಾಕ್ತಾರೆ. ಗಾಂಜಾ ಹಾಕಿ ಸೇದಿ ಗಾಂಜಾ, ಆಮೇಲೆ ಡ್ರಗ್ಸು, ಆಮೇಲೆ ಡ್ರಿಂಕ್ಸು, ಇದು ಎಗ್ಗಿಲ್ಲದೆ ಇವತ್ತಿನ ದಿವಸ ನಡೀತಿರೋದ್ರಿಂದ ಇಂಥ ಕ್ರೈಮ್ಗಳು ಆಗತ್ತವೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ನೀವು ದಿ ಪ್ರೊಸೀಜರ್ ಈಸ್ ನಾಟ್ ಎ ಸೊಲ್ಯೂಷನ್. ನೀವೇನೋ ಒಂದು ಮರ್ಡರ್ ಆಗ್ತದೆ, ಅವ್ರಿಗೆ ಆರೋಪಿಗಳು ಹಿಡಿತೀರಿ, ಜೈಲನ್ನ ಹಾಕ್ತಾರೆ, ಮತ್ತು ಬರ್ತಾರೆ, ಮತ್ತು ಅದಕ್ಕೆ ಹಾಕಿ ಮಾಡ್ತಾರೆ. ವಾಟ್ ಈಸ್ ದಿ ರಿಸಲ್ಟ್? ಏನು ದುಷ್ಪರಿಣಾಮ ಯಾವ ರೀತಿ ಆಗ್ತದೆ ಸಮಾಜ ಮೇಲೆ ಅನ್ನೋದು
ಅವಲೋಕನೆ ಮಾಡಲಾಗ್ಯಾರ. ಅವು ಏನು ಕ್ರೈಮ್ ನಂಬರ್ ಹಾಕೋದು, ತರೋದು, ಹಿಡಿಯೋದು, ಒಳ ಹಾಕೋದು, ಮತ್ತು ಹೊರಗೆ ಬರೋದು, ಏನು ಅವ್ರಿಗೇನು ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗಿಬಿಟ್ಟದ. ಅದಕ್ಕೆ ನನಗೆ ಜಿಲ್ಲಾಡಳಿತ ವಿಶೇಷವಾಗಿ ಇವತ್ತಿನ ದಿವಸ ಹೊಸದೇ ಬಂದ ಜಿಲ್ಲಾಧಿಕಾರಿಗಳು ಈ ವಿಷಯ ಭಾಳ ಗಂಭೀರವಾಗಿ ತೆಗಿಬೇಕು, ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು, ಇವರಿಗೆ ಮಕ್ಕಳಿಗೆ ಜಾಗೃತಿ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಅಫ್ಜಲ್ಪುರದಲ್ಲಿ ಒಂದು ಗೂಳಿ ಗ್ಯಾಂಗ್ ಅಂತಿತ್ತು. ಗೂಳಿ ಗ್ಯಾಂಗ್ದಲ್ಲೆಲ್ಲ ಇದ್ದು ನಮ್ಮ ಸಮಾಜ ಹುಡುಗರು ಇದ್ದು ಹೆಚ್ಚಿನ. ಅವರು ಪೂರಾ ಕ್ರೈಮ್, ಹೆಸರು ಹೇಳಿದ್ರೆ ಕ್ರೈಮ್ ಮಾಡೋದು. ನಾವು ಬೆನ್ನು ಹತ್ತಿ ಅವ್ರಿಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ನಾವು ಹಿಡಿದು ಕೊಟ್ಟಿದ್ವಿ. ಇವತ್ತು ಒಬ್ಬನೇ ಒಬ್ಬ ಗೂಳಿ ಗ್ಯಾಂಗ್ ಅಂತ ಹೆಸರು ಬರ್ಕೊಳ್ಳೋ ಸ್ಥಿತಿಯಾಗಿಲ್ಲ. ಅಂದ್ರೆ ಇಟ್ ಮೀನ್ಸ್ ನಾವು ಹೇಳೋದು ಬಂಗಾರ ಚಾಕು ಅಂತ ಹೊಟ್ಟೆ ಇಟ್ಕೊಳ್ಬಾರ್ದು. ಅದಕ್ಕೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇಷ್ಟು ಸರಣಿ ಕ್ರೈಮ್ಗಳು ಆದರೂ ಕೂಡ ಒಂದೇ ಒಂದು ಟ್ವೀಟ್ ಇಲ್ಲ. ರಾಜ್ಯ ಅಂತಾರಾಷ್ಟ್ರೀಯ ಬಗ್ಗೆ ಇವೆಲ್ಲ ಬಿಜಿ ಆಗಿದ್ದೀರಿ. ಇಲ್ಲೇನಲ್ಲಕತ್ತ. ಅದಕ್ಕೆ ಇವೆಲ್ಲ ವಿಷಯಗಳು ಇವತ್ತು ಸರಣಿಯಾಗಿ ಇವತ್ತು ವಿಶೇಷವಾಗಿ ನಮ್ಮ ಕೋಲಿ ಸಮಾಜ ತಳವಾಡಿಸಿ ಎಲ್ಲ ಈ ಸಮಾಜಗಳ ಮೇಲೆ ಇವತ್ತಿನ ದಿವಸ ಭಾಳ ಕಿರುಕುಳ, ಭಾಳ ಅತ್ಯಾಚಾರ, ಭಾಳ ಬರ್ಬರ ಹತ್ಯೆಗಳು ಸರಣಿಯಾಗಿ ನಡೀತಾ ಇವೆ. ಇದ್ರ ಸಲುವಾಗಿಯೇ ನಾವು ಈ ಹಿಂದಿನ ಜಿಲ್ಲಾಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ, ಹಿಂದಿನ SP ಇದ್ದಂಥ, ಈ ಹಿಂದಿನ ಕಮಿಷನರ್ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಅವರಿಗೆ ವಿನಂತಿ ಮಾಡಿದ್ದೀವಿ, ಒಂದು ಮೀಟಿಂಗ್ ಕರೀರಿ, ಮೀಟಿಂಗ್ ಕರೆದು ಅವಲೋಕನ ಮಾಡಿ ಹಿಂಗೆ ಘಟನೆ ಆಲಾರ್ದಂಗೆ ನೋಡ್ಕೊತ ಹೇಳ್ತೀವಿ ನಾವು. ಏನು ಇಲ್ಲೇ ಅವ್ರ ಸಂಬಂಧ ಇಲ್ಲ, ಲಾಜಿಕಲಿ ವರ್ಕ್ ಮಾಡ್ತಾರೆ ಅವರು. ನಿನ್ನೆ SP ಅವ್ರಿಗೆ ಹೋಗಿ ಭೇಟಿಯಾದೇವು ನಾವು. ಅವ್ರು ಏನು ಹೇಳ್ತಾರೆ, ಇದು ತನಿಖೆ ನಡೆದ, ಅವ್ರಿಗೆ ಹಿಡಿದಿದ್ದೆವು. ಲಾಜಿಕ್ ಏನು ರೀಸನ್, ನೀವು ಏನು ಕ್ರಮ ತೊಗೊಳತ್ತೀರಿ ಅನ್ನೋದು ಇಲ್ಲೇ ಅವ್ರ ಬಲ್ಲಿ. ಅದಕ್ಕೆ ನಮ್ಮ ವಿನಂತಿ ಏನದ ಅಂದ್ರೆ, ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ಯುವಕರು ಡ್ರಗ್ಸ, ಗಾಂಜಾ, ಆಮೇಲೆ ಮಟ್ಕಾ ಅಂಥದ್ದು, ಆಮೇಲೆ ಡ್ರಿಂಕ್ಸ್ ಅಂಥದ್ದು, ಈಗ ಇವೆಲ್ಲ ತೊಗೊಂಡು ಅನೈತಿಕ ಚಟುವಟಿಕೆಗಳು ಏನಾಗ್ತಾವ ಇವು ಕಡಿವಾಣ ಹಾಕುವಂಥ ಕೆಲಸ ಆಗಬೇಕು. ಆದ್ದರಿಂದ ಇವೆಲ್ಲ ವಿಷಯ ಇಟ್ಕೊಂಡು ನಾವು ಬರುವ 28ನೇ ತಾರೀಕಿನ ದಿವಸ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತೀವಿ. ಈ ರೀತಿಯಾದಂಥ ಕ್ರೈಮ್ಗಳು ಇವತ್ತು ಹಗಲೇ ಆಗ್ಲಿಕ್ಕತ್ತವ. ಜನರಿಗೆ ಇವತ್ತು ಭಯಭೀತರಾಗಿದ್ದಾರೆ. ಆಗಿದೆ. ಇವತ್ತು ಸನ್ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದರೂ ಕೂಡ ಪ್ರತಿನಿತ್ಯ ಇಡೀ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಬಹಳಷ್ಟು ಜನರಿಗೆ ಬೇಜಾರಾಗಿದೆ. ಅದಕ್ಕೆ ಗೃಹ ಸಚಿವರ ಸ್ಥಾನಕ್ಕೆ ಅವರು ಆರಲ್ಲಂತಕ್ಕಂಥ ಒಂದು ಕಂಟ್ರೋಲ್ದಾಗ ಇಡ್ತಕ್ಕಂಥ ಶಕ್ತಿ ಆ ಒಂದು ಇದಾಗಲಿಲ್ಲ. ಅದಕ್ಕೆ ದಯವಿಟ್ಟು ಅವರು ತಕ್ಷಣವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಅವರ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಇವತ್ತು ಈ ಒಂದು ಮುಖಾಂತರ ಆಗ್ರಹಪಡಿಸ್ತಾ ಇದ್ದೀವಿ. ಇವತ್ತು ನೋಡಿ, ದತ್ತು ಖರ್ಚಿ ಅಂತಕ್ಕಂಥ ಒಬ್ಬ ತಂದೆ ಇಲ್ಲ, ತಾಯಿ ಇಲ್ಲ, ದಿನನಿತ್ಯ ಕೂಲಿ ಮಾಡಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ, ಕಾರ್ಯಕರ್ತ ಇವತ್ತು ಕಬ್ಬು ಕಡ್ದಾರ, ತೊಗರಿ ಬಡ್ದಾರ, ಕೈ ಕಟ್ಟಾಗ ತಲೆ ಹೋಗ್ಯದ. ಸಣ್ಣ ಒಬ್ಬ ಯುವಕಿಗೆ ಇಷ್ಟು ಬೇಜವಾಬ್ದಾರಿಯಿಂದ ಬೆದರಿಕೆ, ಭಯನೇ ಇಲ್ಲ. ಚಾಕು, ಚೂರಿ, ಮಚ್ಚು ಹಿಡ್ಕೊಂಡು ದುಂದಿನಾಗ ಅನೇಕ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಅದು ಖಂಡಿಸ್ತಾ ಇದ್ದೀವಿ. ಆದಷ್ಟು ಬೇಗ ಕುಟುಂಬಕ್ಕಂತೂ ತಾಯಿ ಇಲ್ಲ, ತಂದೆ ಇಲ್ಲ, ಅವನ ಆರೋಗ್ಯಕ್ಕೆ ಒಳ್ಳೆಯ ಉನ್ನತ ಒಂದು ಆರೋಗ್ಯ ಒಂದು ಚಿಕಿತ್ಸೆ ಕೊಡಬೇಕು. ಇಲ್ಲೇನೂ ಆಗ್ತಕ್ಕಂಥದ್ದು ಇಲ್ಲ. ಯುನೈಟೆಡ್ದಾಗ ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೆ ಇಂಥ ಘಟನೆ ಎಲ್ಲಿ ಆಗಬಾರ್ದು. ಯಾರು ಈ ಘಟನೆ ಮಾಡ್ತಕ್ಕಂಥ ಈ ಒಂದು ಇದಕ್ಕೆ ಎಲ್ಲರೂ ನಾವು ಖಂಡಿಸ್ತಾ ಇದ್ದೀವಿ. ಸರ್ಕಾರ ಸಂಪೂರ್ಣ ವಿಫಲಾಗಿದೆ. ಪೊಲೀಸರು ಭಯನೇ ಇಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾವೆ. ಇಂಥ ಕೂಲಿ ನಾಲಿನ ಮಾಡ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಇಂಥ ಘಟನೆ ನಡೆದಾಗ ಹ್ಯಾಂಗೆ ಜೀವನ ಮಾಡಬೇಕಂತ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.